ಸೊ ಹಾಯ್ ಗೈಸ್, ಎಲ್ಲರಿಗೂ ಒನ್ ಸೆಕೆಂಡ್ ವೆಲ್ಕಮ್ ಬ್ಯಾಕ್. IPL 2025 ಇನ್ನೇನು ಕೇವಲ ಕೆಲವೇ ದಿನಗಳಲ್ಲಿ ಸ್ಟಾರ್ಟ್ ಆದ್ರೆ ಆಗುತ್ತೆ. ಇನ್ನು ನಮ್ಮ RCB ತಂಡದ್ದು ಈ ಬಾರಿ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಯಾವ ತರ ಇರ್ಬೋದು ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನು ಆಲ್ ಇಟ್ಕೊಳ್ಳಿ. ವಿಡಿಯೋ ಒಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ನಮ್ಮ RCB ತಂಡ ಕಳೆದ ಸೀಸನ್ ಸ್ಕ್ವಾಡ್ಗೂ ಮತ್ತು ಈ ಸೀಸನ್ ಸ್ಕ್ವಾಡ್ಗೂ ಹೋಲಿಸಿಕೊಂಡ್ರೆ ತುಂಬಾನೇ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು. ಕಳೆದ ಸೀಸನ್ ನಲ್ಲಿ ಅಂತ ಫಿನಿಷರ್ಸ್ ಕೂಡ ಇದ್ದಿಲ್ಲ ಅಂತ ಹೇಳ್ಬೋದು ನಮ್ಮ RCB ತಂಡದಲ್ಲಿ. ಎಸ್ಪೆಷಲಿ ದಿನೇಶ್ ಕಾರ್ತಿಕ್ ಒಬ್ಬರನ್ನ ಬಿಟ್ರೆ ಯಾರು ಕೂಡ ಅವರಿಗೆ ಸಾಥ್ ಕೊಡೋಕೆ ಫಿನಿಷರೇ ಇದ್ದಿಲ್ಲ. ಈ ಬಾರಿ ಈ ಸೀಸನ್ ನಲ್ಲಿ ಬಂದ್ಬಿಟ್ಟು ನಮ್ಮ RCB ತಂಡ ತುಂಬಾನೇ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ಬೋದು ಫಿನಿಶಿಂಗ್ ರೋಲ್ ನಿಭಾಯಿಸೋದ್ರಲ್ಲಿ. ಯಾಕಂತಂದ್ರೆ ಟೀಮ್ ಡೇವಿಡ್ ಇದ್ದಾರೆ, ಜಿತೇಶ್ ಶರ್ಮಾ ಇದ್ದಾರೆ, ಲಿಯಾಮ್ ಲಿವಿಂಗ್ಸ್ಟೋನ್ ಕೂಡ ಇದ್ದಾರೆ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ಆಲ್ ಆಗಿ ನಮ್ಮಲ್ಲಿ ಬಿಗ್ ಫಿನಿಷರ್ಸ್ ಇದ್ದಾರೆ ಅಂತಾನೆ ಹೇಳ್ಬೋದು. ಆ ಕಾರಣದಿಂದಾಗಿ ಸ್ವಲ್ಪ ನಮ್ಮ ತಂಡ ಈ ಬಾರಿ ಫಿನಿಶಿಂಗ್ ರೋಲ್ ಅಲ್ಲಿ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಇನ್ನು ಸ್ಪಿನ್ನಿಂಗ್ ನಲ್ಲೂ ಕೂಡ ಅಂತ ಹೇಳ್ಕೊಳ್ಳೋಂಥ ಸ್ಪಿನ್ನರ್ಸ್ ಕೂಡ ಇದ್ದಿದ್ದಿಲ್ಲ ಕಳೆದ ಸೀಸನ್ ಅಲ್ಲಿ. ಕರಣ್ ಶರ್ಮಾ ಬಿಟ್ರೆ ಅಂತ ಮ್ಯಾಕ್ಸ್ವೆಲ್ ಸ್ವಲ್ಪ ಆಗ್ತಿದ್ರು ಮತ್ತು ಅಂತ ಮೇನ್ ಸ್ಪಿನ್ನರ್ ಅಂತ ಹೇಳ್ಕೊಳ್ಳೋಂಥ ಬೌಲರೇ ಇದ್ದಿಲ್ಲ ಅಂತ ಹೇಳ್ಬೋದು. ಆದ್ರೆ ಈ ಬಾರಿ ಕುರ್ನಲ್ ಪಾಂಡ್ಯ ಟೀಮ್ ಇಂಡಿಯಾಗೆ ಆಡಿದಂಥ ಕುರ್ನಲ್ ಪಾಂಡ್ಯ ಇದ್ದಾರೆ ಮತ್ತು ಸುಯೇಶ್ ಶರ್ಮಾ ಕೂಡ ಇದ್ದಾರೆ. ಎಸ್ಪೆಷಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದ್ಬಿಟ್ಟು ಸ್ವಪ್ನಿಲ್ ಸಿಂಗ್ ಕೂಡ ಬರ್ಬೋದು. ಆ ಕಾರಣದಿಂದಾಗಿ ಸ್ಪಿನ್ನಿಂಗ್ ನಲ್ಲೂ ಕೂಡ ಸಖತ್ತಾಗಿ ಇದೆ ಅಂತ ಹೇಳ್ಬೋದು. ಇನ್ನು ಪೇಸರ್ಸ್ ವಿಚಾರಕ್ಕೆ ಬಂತು ಅಂತಂದ್ರೆ ಕಳೆದ ಬಾರಿ ಬೌಲಿಂಗ್ ನಲ್ಲೂ ಕೂಡ ಅಂತ ಬೌಲಿಂಗೇ ಇದ್ದಿದ್ದಿಲ್ಲ ಅಂತ ಹೇಳ್ಬೋದು. 200 ಹೊಡೆದ್ರು ಕೂಡ ನಮ್ಮ RCB ಏನಾದ್ರು ನಮ್ಮ RCB ಬ್ಯಾಟ್ಸರ್ಸ್ 200 ಹೊಡೆದ್ರು ಕೂಡ 200ನ ಚೇಸ್ ಮಾಡಿ ಬಿಸಾಕ್ತಿದ್ರ ಅಂತ ಹೇಳ್ಬೋದು ಆಪೋಸಿಟ್ ಇದ್ದ ತಂಡಗಳು. ಆದ್ರೆ ಈ ಬಾರಿ ಬೌಲಿಂಗ್ ನಲ್ಲಿ ತುಂಬಾನೇ ಚೇಂಜಸ್ ಆಗಿದೆ ಮತ್ತು ಕಳೆದ ಸೀಸನ್ ಅಲ್ಲಿ ಇದ್ದಂತ ಬೌಲರ್ಸ್ ಯಾರು ಇಲ್ಲ ಅಂತಾನೆ ಹೇಳ್ಬೋದು. ಎಲ್ಲ ನ್ಯೂ ಬೌಲರ್ಸ್ ಆದ್ರೆ ಇದ್ದಾರೆ. ದಯಾಳ್ ಬಿಟ್ಟು ಎಲ್ಲ ನ್ಯೂ ಬೌಲರ್ಸ್ ಅಂತಾನೆ ಹೇಳ್ಬೋದು. ಆ ಕಾರಣದಿಂದಾಗಿ ಈ ಬಾರಿ ಭುವನೇಶ್ವರ್ ಕುಮಾರ್ ಮತ್ತು ಜೋಸ್ ಹೇಜಲ್ವುಡ್, ದಯಾಳ್ ಮೂವರು ಕೂಡ ಸಖತ್ತಾಗಿರೋ ಸ್ಪೇಸರ್ಸ್ ಅಂತಾನೆ ಹೇಳ್ಬೋದು. ಎಸ್ಪೆಷಲಿ ಭೂವಿ ಮತ್ತು ಜಾಸ್ ಹೇಜಲ್ವುಡ್ ಅಂತ ಬಂದಾಗ ಎಕನಾಮಿ ಬೌಲರ್ ಅಂತಾನೆ ಹೇಳ್ಬೋದು. ಎಕನಾಮಿ ಮೇಂಟೈನ್ ಮಾಡೋದ್ರಲ್ಲಿ ಇವರು ನಂಬರ್ 1. ಆ ಕಾರಣದಿಂದಾಗಿ ತುಂಬಾನೇ ಸ್ಟ್ರಾಂಗ್ ಆಗಿದೆ ನಮ್ಮ RCB ತಂಡ. ಬೌಲಿಂಗ್ ನಲ್ಲೂ ಕೂಡ ಬ್ಯಾಟಿಂಗ್ ನಲ್ಲೂ ಅದೇ ತರ ಸ್ಟ್ರಾಂಗ್ ಆಗಿದೆ. ಫಿನಿಶಿಂಗ್ ರೋಲ್ ನಿಭಾಯಿಸೋ ಪ್ಲೇಯರ್ಸ್ ಕೂಡ ಅದೇ ತರ ಆದ್ರೆ ಇದ್ದಾರೆ. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಖಡಕ್ ಟೀಮ್ ಆಗಿದೆ ಅಂತ ಹೇಳ್ಬೋದು ಈ ಬಾರಿ ನಮ್ಮ RCB ತಂಡ. ಹಾಗಾದ್ರೆ ಈ ಬಾರಿಯ ಈ ಸೀಸನ್ ನ ಮೊದಲನೇ ಪಂದ್ಯ ಬಂದ್ಬಿಟ್ಟು ಕೋಲ್ಕತ್ತಾದ ವಿರುದ್ಧ ಆದ್ರೆ ಆಡ್ತಾ ಇದೆ. ಇನ್ನು ಈ ಪಂದ್ಯ ಬಂದ್ಬಿಟ್ಟು ಈಡನ್ ಗಾರ್ಡನ್ ನಲ್ಲಿ ಆತರ ನಡೀತಾ ಇದೆ ಮತ್ತು ಇದು IPL 2025 IPL ಮೊದಲನೇ ಪಂದ್ಯ ಅಂತಾನೆ ಹೇಳ್ಬೋದು. ಈ ಪಂದ್ಯ ಬಂದ್ಬಿಟ್ಟು ಈಡನ್ ಗಾರ್ಡನ್ ನಲ್ಲಿ ಆದ್ರೆ ನಡೀತಾ ಇದೆ. ಈ ಪಂದ್ಯ ಮಾರ್ಚ್ 22ನೇ ತಾರೀಕು ಸಾಯಂಕಾಲ 7:30ಕ್ಕೆ ಆದ್ರೆ ನಡೀತಾ ಇದೆ ಮತ್ತು ಓಪನಿಂಗ್ ಮ್ಯಾಚ್ ಅಂತಾನೆ ಹೇಳ್ಬೋದು. ಇನ್ನು ಈ ಪಂದ್ಯಕ್ಕೆ ನಮ್ಮ RCB ತಂಡದ ಪ್ಲೇಯಿಂಗ್ 11 ಯಾವ ತರ ಇರ್ಬೋದು ಅಂತ ನೋಡೋದಾಯ್ತು ಅಂತಂದ್ರೆ ನನ್ನ ಪ್ರಕಾರ ಪ್ಲೇಯಿಂಗ್ 11 ಇನ್ನು ಓಪನರ್ಸ್ ಆಗಿ ಯಾರು ಬರ್ತಾರೆ ಅಂತಂದ್ರೆ ಕಳೆದ ವರ್ಷದಲ್ಲಿ ಫ್ಯಾಫ್ ಡು ಪ್ಲೆಸಿಸ್ ಅವರು ನಮ್ಮ ವಿರಾಟ್ ಕೊಹ್ಲಿ ಜೊತೆ ಆದ್ರೆ ಓಪನ್ ಆದ್ರೆ ಮಾಡ್ತಾ ಇದ್ರು. ಈ ಬಾರಿ ನಮ್ಮ RCB ತಂಡ ಅವರನ್ನ ಕೈ ಬಿಟ್ಟಿರೋ ಕಾರಣದಿಂದಾಗಿ, ತಂಡದಿಂದ ರಿಲೀಸ್ ಮಾಡಿರೋ ಕಾರಣದಿಂದಾಗಿ ಫಿಲ್ ಸಾಲ್ಟ್ ಅವ್ರನ್ನ ರಿಪ್ಲೇಸ್ ಆಗಿ ತಗೊಂಡಿದ್ದಾರೆ ಅಂತ ಹೇಳ್ಬೋದು ಓಪನರ್ ಜಾಗದಲ್ಲಿ. ಓಪನರ್ ಅಂತೂ ಬೆಂಕಿ. ಇಂಥ ಬ್ಯಾಟರ್ ನಮ್ಮ RCB ತಂಡಕ್ಕೆ ಇಂಥ ಬ್ಯಾಟರೇ ಬೇಕಂತಾನೆ ಹೇಳ್ಬೋದು. ಯಾಕಂತಂದ್ರೆ ನಮ್ಮ RCB ಫ್ಯಾನ್ಸ್ಗಳ ಎಕ್ಸ್ಪೆಕ್ಟೇಷನ್ ಕೂಡ ಅದೇ ತರ ಇರುತ್ತೆ, ಹೊಡಿಬೇಡಿ ಅಷ್ಟೇ. ಆ ಕಾರಣದಿಂದಾಗಿ ಫಿಲ್ ಸಾಲ್ಟ್ ಅವರು ನಮ್ಮ RCB ತಂಡಕ್ಕೆ ಸೂಟ್ ಆಗ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ಕೋಲ್ಕತ್ತಾದಲ್ಲಿ ಕಳೆದ ಸೀಸನ್ ಅಲ್ಲೂ ಕೂಡ ಅದೇ ತರನೇ ಒಂದೇ ಒಂದು ಸಿಕ್ಕ ಚಾನ್ಸ್ ಅನ್ನು ಕೂಡ ಯೂಸ್ ಮಾಡಿಕೊಂಡು ಗುರ್ಬಜ್ ಅವ್ರಿಗೆ ಇಂಜೂರ್ ಆದ್ರೆ ಆಗಿರುತ್ತೆ. ಆ ಕಾರಣದಿಂದಾಗಿ ಒಂದೇ ಒಂದು ಚಾನ್ಸ್ ಆದ್ರೆ ಸಿಗುತ್ತೆ. ಆ ಚಾನ್ಸ್ ನಲ್ಲಿ ಧೂಳು ಎಬ್ಸಿದ್ರ ಅಂತಾನೆ ಹೇಳ್ಬೋದು ಕಳೆದ ಸೀಸನ್ ಅಲ್ಲಿ. ಆ ಕಾರಣದಿಂದಾಗಿ ನಮ್ಮ RCB ತಂಡಕ್ಕೆ ಒಳ್ಳೆ ಓಪನರ್ ಆದ್ರೆ ಸಿಕ್ಕಿದ್ದಾರೆ. ವಿರಾಟ್ ಕೊಹ್ಲಿ ಜೊತೆ ಬಂದ್ಬಿಟ್ಟು ಫಿಲ್ ಸಾಲ್ಟ್ ಅವರು ಓಪನರ್ ಅಂತೂ ಪಕ್ಕ ಮಾಡೇ ಮಾಡ್ತಾರೆ. ಇನ್ನು ನಂಬರ್ 3 ಅಲ್ಲಿ ಇದು ಯಾರು ಮಾಡ್ತಾರಪ್ಪ ಅಂತಂದ್ರೆ ಎಲ್ಲರಿಗೂ ಗೊತ್ತೇ ಇದೆ. ನಂಬರ್ 3 ಅಲ್ಲಿ ನಮ್ಮ ನಾಯಕ, ಈ ಬಾರಿಯ ಹೊಸ ನಾಯಕ ಆದಂತ ನಮ್ಮ ರಜತ್ ಪಡಿದಾರ್ ಅವರು ನಂಬರ್ 3 ಅಲ್ಲಿ ಬಂದೇ ಬರ್ತಾರೆ. ಕಳೆದ ಸೀಸನ್ ಅಲ್ಲೂ ನಂಬರ್ 3 ಅಲ್ಲಿ ಬಂದಿದ್ರು. ಈ ಸೀಸನ್ ಅಲ್ಲೂ ಕೂಡ ನಂಬರ್ 3 ಅಲ್ಲಿ ಆಡ್ತಾರೆ. ಇನ್ನು ನಂಬರ್ 4 ಅಲ್ಲಿ ಬಂದ್ಬಿಟ್ಟು ಕಳೆದ ಸೀಸನ್ ನಲ್ಲಿ ಗ್ಲೇನ್ ಮ್ಯಾಕ್ಸ್ವೆಲ್ ಆದ್ರೆ ನಮ್ಮ RCB ತಂಡಕ್ಕೆ ನಂಬರ್ 4 ಅಲ್ಲಿ ಆದ್ರೆ ಬರ್ತಾ ಇದ್ರು ಬ್ಯಾಟಿಂಗ್ಗೆ. ಈ ಸೀಸನ್ ಅಲ್ಲಿ ಯಾರು ಬರ್ತಾರೆ ಅಂತಂದ್ರೆ ಅದು ಇಂಗ್ಲೆಂಡ್ ತಂಡದ ಆಲ್ರೌಂಡರ್ ಆಗಿರುವಂತ ಲಿಯಾಮ್ ಲಿವಿಂಗ್ಸ್ಟೋನ್ ಅವರಾದ್ರೆ ನಂಬರ್ 4 ಅಲ್ಲಿ ಆದ್ರೆ ಬರ್ತಾರೆ. ಇನ್ನು 5ನೇ ಕ್ರಮಾಂಕದಲ್ಲಿ ಯಾರು ಬರ್ತಾರಪ್ಪ ಅಂತಂದ್ರೆ 5ನೇ ಕ್ರಮಾಂಕದಲ್ಲಿ ಜಿತೇಶ್ ಶರ್ಮಾ, ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆದಂತ ಜಿತೇಶ್ ಶರ್ಮಾ ಆದ್ರೆ ಬರ್ತಾರೆ ಅಂತಾನೆ ಹೇಳ್ಬೋದು. ಇನ್ನು 6ನೇ ಕ್ರಮಾಂಕದಲ್ಲಿ ಫಿನಿಶಿಂಗ್ ರೋಲ್ ಯಾರು ನಿಭಾಯಿಸ್ತಾರೆ ಅಂತಂದ್ರೆ ಟೀಮ್ ಡೇವಿಡ್. ಮುಂಬೈಗೆ ಎಂತೆಲ್ಲ ಮ್ಯಾಚ್ಗಳನ್ನೆಲ್ಲ ಗೆದ್ಸ್ಕೊಟ್ಟಿದ್ದಾರೆ ಮತ್ತು ಅವ್ರ ಫಿನಿಶಿಂಗ್ ರೋಲ್ ನಮ್ಗೆ ತುಂಬಾನೇ ಮುಖ್ಯ ಆಗುತ್ತೆ ಅಂತಾನೆ ಹೇಳ್ಬೋದು.
ಟೀಮ್ ಡೇವಿಡ್ ಅಂತ ಬೆಂಕಿ ಮ್ಯಾಚ್ ಎಲ್ಲ ಫಿನಿಶಿಂಗ್ ರೋಲ್ ಅಲ್ಲಿ ನಿಭಾಯಿಸಿದ್ದಾರೆ ಮತ್ತು ಎಲ್ಲ ಗೆಲ್ಸಿದ್ರೆ ಕೊಟ್ಟಿದ್ದಾರೆ. ನಮ್ಮ RCB ತಂಡಕ್ಕೂ ಕೂಡ ಚಿನ್ನಸ್ವಾಮಿಗೆ ಸೂಟ್ ಆಗುವಂತ ಪ್ಲೇಯರ್ ಅಂತ ಹೇಳ್ಬೋದು ಟೀಮ್ ಡೇವಿಡ್. ಯಾಕಂತಂದ್ರೆ ಅವ್ರ ಬ್ಯಾಟಿಗೆ ಏನಾದ್ರು ಬಾಲ್ ಟಚ್ ಆಯ್ತು ಅಂತಂದ್ರೆ ಗ್ರೌಂಡ್ ಆಚೆನೆ ಹೋಗ್ತಾವ ಅಂತ ಹೇಳ್ಬೋದು. ಆ ತರ ಬೆಂಕಿ ಫಾರ್ಮ್ ಇರುವಂತ ಟೀಮ್ ಡೇವಿಡ್ ಅವರು ನಮ್ಮ RCB ತಂಡಕ್ಕೆ ಫಿನಿಶಿಂಗ್ ರೋಲ್ ಆದ್ರೆ ನಿಭಾಯಿಸ್ತಾರೆ. ಇನ್ನು 7ನೇ ಕ್ರಮಾಂಕದಲ್ಲಿ ಯಾರು ಬರ್ತಾರೆ ಅಂತಂದ್ರೆ 7ನೇ ಕ್ರಮಾಂಕದಲ್ಲಿ ಅದು ಯಾರಲ್ಲ, ಕುರ್ನಲ್ ಪಾಂಡ್ಯನ ನೀವು 7ನೇ ಕ್ರಮಾಂಕದಲ್ಲಿ ಆದ್ರೆ ಯೂಸ್ ಮಾಡ್ಕೋಬಹುದು ಮತ್ತು ಅವ್ರನ್ನ ಬೇಕಾದ್ರೆ 2 ವಿಕೆಟ್ ಹೋದ್ರೆ ಏನಾದ್ರು ಅಂತ ಸಿಚುವೇಶನ್ ಬಂತು ಅಂತಂದ್ರೆ ಒಂದೇ ಓವರ್ನಲ್ಲಿ 2 ವಿಕೆಟ್ ಹೋಗಿದೆಯಪ್ಪ, ಇವಾಗ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಬೇಕಾಗಿದೆ ಅಂತಂದಾಗ ಅವ್ರನ್ನ ಕೂಡ ಕರೆಸೋ ಚಾನ್ಸಸ್ ಆದ್ರೆ ಇದೆಯಾ. ಕುರ್ನಲ್ ಪಾಂಡ್ಯ ಒಂದು ಪ್ಲಸ್ ಪಾಯಿಂಟ್ ಏನಂತಂದ್ರೆ ಎಲ್ಲೇ ಯಾವ ಸ್ಲಾಟಲ್ಲೇ ಯೂಸ್ ಮಾಡಿದ್ರು ಕೂಡ ಆಡೋ ಕೇಪಬಿಲಿಟಿನ ಆದರೆ ಅವರು ಹೊಂದಿದ್ದಾರೆ ಅಂತಲೇ ಹೇಳ್ಬೋದು. ಆ ಕಾರಣದಿಂದಾಗಿ ಕುರ್ನಲ್ ಪಾಂಡ್ಯ ನಮಗೆ 7ನೇ ಕ್ರಮಾಂಕದಲ್ಲಿ ಆದರೆ ಹೋಗ್ತಾರೆ. ನನ್ನ ಪ್ರಕಾರ 7ನೇ ಕ್ರಮಾಂಕದಲ್ಲಿ ಮತ್ತು ಸಿಚುವೇಶನ್ ಯಾವ ಥರ ವರ್ಕ್ ಆಗುತ್ತೆ ಮತ್ತು ಕಂಡೀಷನ್ ಎಲ್ಲ ಯಾವ ಥರ ಇರುತ್ತೆ ಆ ಥರ ಎಲ್ಲ ಬ್ಯಾಟಿಂಗ್ಗೆ ಕಳಿಸೋ ಚಾನ್ಸಸ್ ಆದರೆ ಇದೆಯಾ. ಇನ್ನು ಬೌಲಿಂಗ್ ವಿಚಾರಕ್ಕೆ ಬಂತು ಅಂತಂದರೆ 8ನೇ ಕ್ರಮಾಂಕದಲ್ಲಿ ಸುಯಾಸ್ ಶರ್ಮಾ ಆದರೆ ಬರ್ತಾರೆ. ಸ್ಪಿನ್ನರ್, ಇವ್ರು ಬಂದ್ಬಿಟ್ಟು ಸ್ಪಿನ್ನರ್. ಆ ಕಾರಣದಿಂದಾಗಿ ಮೇನ್ ಸ್ಪಿನ್ನರ್ ಆಗಿ ಆಡ್ತಾರೆ ಅಂತ ಹೇಳ್ಬೋದು ನಮ್ಮ RCBಗೆ. ಈ ಬಾರಿ ಆಕ್ಷನಲ್ಲೂ ಕೂಡ ಸ್ಪಿನ್ನರ್ ಅಂತ ತಗೊಂಡಿದ್ದ ಅಂತ ಹೇಳ್ಬೋದು. ನಮ್ಮ RCB ತಂಡಕ್ಕೆ ಮೇನ್ ಸ್ಪಿನ್ನರ್ ಆಗಿ ತಗೊಂಡಿದ್ದಾರೆ ಇವ್ರನ್ನ. ಆ ಕಾರಣದಿಂದಾಗಿ ಸ್ಪಿನ್ನರ್ ರೋಲ್ ಇವರಾದರೆ ನಿಭಾಯಿಸ್ತಾರೆ. ಇನ್ನು 9ನೇ ಕ್ರಮಾಂಕದಲ್ಲಿ ಭುವನೇಶ್ವರ್ ಕುಮಾರ್ ನಮ್ಮ ಸ್ಪಿನ್ ಕಿಂಗ್ ಅವರು 9ನೇ ಕ್ರಮಾಂಕದಲ್ಲಿ ಆದರೆ ಆಡ್ತಾರೆ. ಇವರಂತೂ ಎಲ್ಲ ಮ್ಯಾಚ್ ಪಕ್ಕ ಆಡ್ತಾರೆ ಅಂತ ಎಲ್ಲರಿಗೂ ಗೊತ್ತಾಗಿದೆ. ಇನ್ನು 10ನೇ ಕ್ರಮಾಂಕದಲ್ಲಿ ಬಂದ್ಬಿಟ್ಟು ಎಸ್ ದಯಾಳ್ ಕೂಡ ಖಂಡಿತವಾಗಿಯೂ ಆಡ್ತಾರೆ. ಇನ್ನು 11ನೇ ಕ್ರಮಾಂಕದಲ್ಲಿ ಒಂದೇ ಒಂದು ಚೇಂಜಸ್ ಆಗೋ ಚಾನ್ಸಸ್ ಆದರೆ ಇದೆ. ನವೀನ್ ತುಷಾರ್ ಆಡ್ತಾರಾ ಇಲ್ಲ ಜಾಸ್ ಹೇಜಲ್ವುಡ್. ಇದೀಗ ಬಂದಿರೋ ಅಪ್ಡೇಟ್ಗಳ ಪ್ರಕಾರ ಜಾಸ್ ಹೇಜಲ್ವುಡ್ ಫುಲ್ ಫಿಟ್ ಆಗಿದ್ದಾರೆ ಅಂತ ಮತ್ತು ಈ ಬಾರಿ IPL ಫುಲ್ ಆದರೆ ಆಡ್ತಾರಂತ ಅಪ್ಡೇಟ್ ಆದರೆ ಇದೆ. ಆ ಕಾರಣದಿಂದಾಗಿ ಇವರೇನಾದರೂ ಜಾಸ್ ಹೇಜಲ್ವುಡ್ ಫುಲ್ ಮ್ಯಾಚಸ್ ಏನಾದರೂ ಆಡಿದರೆ ಅವರೇ ಆಡೋ ಚಾನ್ಸಸ್ ಆದರೆ ಇದೆ. ಇವ್ರಿಗೇನಾದರೂ ಇಂಜುರಿ ಆದರೆ ಬ್ಯಾಕಪ್ ಪ್ಲೇಯರ್ ಆಗಿ ನವೀನ್ ತುಷಾರ್ ಆದರೆ ಇದ್ದಾರೆ ಅಂತಲೇ ಹೇಳ್ಬೋದು. ಇವರಿಗೆ ಬ್ಯಾಕಪ್ ಆಗಿ ತಗೊಂಡಿರೋ ಪ್ಲೇಯರ್. ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯಾರು ಬರ್ತಾರಪ್ಪ ಅಂತಂದರೆ ನಾವೇನಾದರೂ ಸಿಚುವೇಶನ್ಗೆ ತಕ್ಕಂತೆ ಇಂಪ್ಯಾಕ್ಟ್ ಪ್ಲೇಯರ್ನ ಯೂಸ್ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ಸೆಕೆಂಡ್ ಬ್ಯಾಟಿಂಗ್ ಫಸ್ಟ್ ಬ್ಯಾಟಿಂಗ್ ನೋಡ್ಕೊಂಡೆಲ್ಲ ಈ ಥರ ಇಂಪ್ಯಾಕ್ಟ್ ಪ್ಲೇಯರ್ನ ಆದರೆ ಯೂಸ್ ಮಾಡ್ಕೋಬೋದು. ಮತ್ತು ನನ್ನ ಪ್ರಕಾರ ಬೌಲಿಂಗ್ ಅಂತ ಬಂದಾಗ ಸ್ವಪ್ನಿಲ್ ಸಿಂಗ್ ಆದರೆ ತಗೊತಾರೆ. ಬ್ಯಾಟಿಂಗ್ ಅಂತ ಬಂತು ಅಂತಂದರೆ ದೇವದತ್ ಪಡಿಕ್ಕಲ್ ಆದರೆ ಇಂಪ್ಯಾಕ್ಟ್ ಪ್ಲೇಯರ್ ರೋಲ್ ಆದರೆ ನಿಭಾಯಿಸ್ತಾರೆ. ಇನ್ನು ನೀವು ಈ ಪ್ಲೇಯಿಂಗ್ ಲೆವೆನ್ನಲ್ಲಿ ಯಾವುದಾದ್ರೂ ಚೇಂಜಸ್ ಆಗ್ಬೋದಾ ಮತ್ತು ನಿಮ್ಮ ಪ್ಲೇಯಿಂಗ್ ಲೆವೆನ್ ಯಾವ ಥರ ಇರ್ಬೋದು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ.